ನಮಸ್ತೆ. ನನ್ನ ಹೆಸರು ಆಶಾನೂಜಿ. ರಾಮಸಾಂಗತ್ಯದಿಂದ ಅಯೋಧ್ಯಾಕಾಂಡ ಭಾಗವನ್ನು ಜಾನಪದ ಶೈಲಿಯಲ್ಲಿ ನಾನು ಪ್ರಸ್ತುತಪಡಿಸುವೆ. ಲೇಖಕಿ ಇಂದಿರಾ ಜಾನಕಿ ಎಸ್ ಶರ್ಮಾ ಅವರು ಬರೆದಿರುವ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನ. ಮುಂದುವರಿದ ಭಾಗವನ್ನು ಈಗ ಪ್ರಸ್ತುತಪಡಿಸುವೆ. ಕೈಕೇಯಿಯಾಡಿದ ಮಾತನ್ನು ಕೇಳಿದ ರಾಮನು ನಿರ್ಲಿಪ್ತನಾಗಿ ಇಕ್ಷ್ವಾಕುವಂಶದ ಘನತೆಯನ್ನುಳಿಸಲು ಒಪ್ಪಿದ ವನವಾಸಕ್ಕಾಗಿ ತಂದೆಯ ಮಾತಿನ ಸತ್ಯವನ್ನುಳಿಸಲು ಬದ್ಧತೆ ಮೆರೆದನು ಕಂದ. ಭರತನ ಸಲುವಾಗಿ ರಾಜ್ಯವ ತೆರೆಯುತ್ತ ಕಾಡಿಗೆ ತೆರಳುವೆನೆಂದ. ದುಃಖಿತನಾಗದೆ ರಾಘವನೊಪ್ಪಲು ರಾಣಿಗೆ ಸಂತಸ ಹೆಚ್ಚಿ ಕಾಡಿಗೆ ಕಳುಹಲು ಅವಸರ ಮಾಡುತ್ತ ಸಿದ್ಧತೆಗವನನ್ನು ಹಚ್ಚಿ ದಾಸಿಯ ಹಂಚಿಕೆ ಸಿದ್ಧಿಯ ಪಡೆಯಿತು ರಾಣಿಯ ಕಿರುಮನೆಯಲ್ಲಿ. ಪುರುಷ ಯತ್ನವ ಮೀರಿ ದೈವೇಚ್ಛೆ ಫಲಿಸಿತು ರಾಮನ ವನವಾಸದಲ್ಲಿ. ಶೋಕದಿ ಮತ್ತೊಮ್ಮೆ ಮೂರ್ಛಿತನಾಗಿ ಅರಸನ ಪಾದಕ್ಕೆ ನಮಿಸಿ ರಾಮನು ತಾಯಿಯ ಕಾಣಲು ಹೊರಟ. ಚಿಕ್ಕಮ್ಮಗೆ ವಂದನೆ ಸಲ್ಲಿಸಿ ಪುತ್ರನ ಶ್ರೇಯಸ್ಸಿನ ಅಭಿಲಾಷೆಯಿಂದಲೇ ಮಾತೆಯು ಗೈಯಲು ಹೋಮ. ನೂಂಪಿಯಲಿರುತ್ತಲೇ ಪೂಜೆಯ ಮಾಡುವ ಕೌಸಲ್ಯೆಯನ್ನು ಕಂಡ ರಾಮ. ಬಳಿ ಬಂದು ನಮಿಸಿದ ಮಗನನ್ನು ಹರಸುತ್ತ ತಲೆಯನ್ನು ನೇವರಿಸಿದಳು. ಸತ್ಯವಂತನು ಎಂಬ ಹಿರಿಮೆಯು ತಂದೆಗೆ ಸಂತತವಿರುವಂತೆ ಬಾಳು. ನಿಶ್ಚಯವಾಗಿ ಯುವರಾಜನಭಿಷೇಕ ಭರತನ ಪಾಲಿಗೆ ಸಂದು. 14 ವರುಷದ ವನವಾಸ ಯೋಗವು ತನಗಾಗಿ ಒದಗಿ ಹೋದಿಂದು. ಚಿಕ್ಕಮ್ಮ ಕೇಳಿದ ವರಗಳ ನೀಡುವ ಬಾಧ್ಯತೆ ತಂದೆಗೆ ಬಂತು. ಪಿತೃವಾಕ್ಯವನ್ನು ಪರಿಪಾಲನೆ ಮಾಡುವ ಕರ್ತವ್ಯ ತನಗಿಹುದಿಂತು. ತಾಯಿಯು ನೀಡಿದ ಆಹಾರವಲ್ಲದೆ ರಾಮನು ಹೇಳಿದ ನಾಗ ದಂಡಕಾರಣ್ಯಕ್ಕೆ ಹೊರಟಿಹ ತನಗಾಗಿ ಅಪ್ಪಣೆ ನೀಡೆಂದ ನಾಗ.
ಅಪ್ಪಣೆ ನೀಡೆಂದನಗ. ರಾಮನಾಮದಿಂದ ಲಾಘಾತಕ್ಕೊಳಗಾಗಿ ಕೌಸಲ್ಯೆ ವ್ಯಾಕುಲಗೊಳ್ಳಲು ಶ್ರೀರಾಮಚಂದ್ರನು ಆರೈಕೆ ಮಾಡಿದ ಮಾತೆಯು ಎಚ್ಚರಗೊಳ್ಳಲು ನಿನ್ನಂಥ ಪುತ್ರನ ಹಡೆದ ಕಾರಣದಿಂದ ಮನ್ನಣೆ ಎನಗಿಯುವುದಿಲ್ಲಿ. ಭರತನೇ ಮುಂದಿನ ರಾಜನೆಂದಾದರೆ ತಾಳುವ ಬಾಳಿಲ್ಲವಿಲ್ಲಿ. ಧನ್ಯವಾದಗಳು. ಪುತ್ರನ ಶ್ರೇಯಸ್ಸಿನ ಅಭಿಲಾಷೆಯಿಂದಲೇ ಮಾತೆಯು ಗೈಯಲು ಹೋಮ. ನೋಂಪಿಯಲ್ಲಿರುತ್ತಲೇ ಪೂಜೆಯ ಮಾಡುವ ಕೌಸಲ್ಯೆಯನ್ನು ಕಂಡ ರಾಮ.